ಬೆಂಗಳೂರಿನಲ್ಲಿರುವ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿ ದೊಡ್ಡಬಳ್ಳಾಪುರಕ್ಕೆ ವರ್ಗಾವಣೆಯಾಗಲೇಬೇಕು. ತಾಲೂಕಿನಲ್ಲಿ ಕೈಗಾರಿಕೆಗಳಿಂದ ಕೆರೆಗಳು ಸೇರಿದಂತೆ ಪರಿಸರ ಕಲುಷಿತಗೊಂಡಿದೆ. ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿರುವ ಕೈಗಾರಿಕೆಗಳಿಗೆ ಕಡಿವಾಣ ಹಾಕಬೇಕಾದ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನಲ್ಲಿರುವುದು ವಿಪರ್ಯಾಸ ಎಂದು ಅರ್ಕಾವತಿ ನದಿ ಹೋರಾಟ ಸಮಿತಿಯ ವಸಂತ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಅರ್ಕಾವತಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ವೇದಿಕೆಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ತಾಲೂಕಿನಲ್ಲಿ 100 ಕೈಗಾರಿಕೆಗಳಿವೆ, 100 ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಕೈಗಾರಿಕೆಗಳಿಂದ ಅರ್ಕಾವತಿ ನದಿ ಪಾತ್ರದ ಕೆರೆಗಳು ಕಲುಷಿತಗೊಂಡಿವೆ. ರಾಜ್ಯದಲ್ಲಿ ಕಲುಷಿತಗೊಂಡಿರುವ ನದಿಗಳಲ್ಲಿ ಅರ್ಕಾವತಿ ನದಿ ಪ್ರಥಮ ಸ್ಥಾನದಲ್ಲಿದೆ. ಇದಕ್ಕೆ ಕಾರಣ ದೊಡ್ಡಬಳ್ಳಾಪುರ ನಗರಸಭೆ ಒಳಚರಂಡಿ ತ್ಯಾಜ್ಯ ನೀರು ಮತ್ತು ಬಾಶೆಟ್ಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿನ ಕೈಗಾರಿಕೆಗಳ ವಿಷಕಾರಿ ನೀರು ಎಂದರು. ಮಾಲಿನ್ಯಕಾರಕ ಕೈಗಾರಿಕೆಗಳಿಗೆ ಕಡಿವಾಣ ಹಾಕಬೇಕಿದ್ದ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನ ಪೀಣ್ಯದಲ್ಲಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನ ದೊಡ್ಡಬಳ್ಳಾಪುರಕ್ಕೆ ವರ್ಗಾಯಿಸುವಂತೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಮನವಿ ಮಾಡಲಾಗಿದೆ. ಆದರೆ ಈವರೆಗೂ ಅಧಿಕಾರಿಗಳಿಂದ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಚಿಕ್ಕತುಮಕೂರು ಕೆರೆ ಬದಿಯಲ್ಲಿರುವಂಥ ಒಂದು ಖಾಸಗಿ ಕಾರ್ಖಾನೆ ಖಾಸಗಿ ಕಾರ್ಖಾನೆ ಅದೊಂದು ಇದು ಕೂಡ ಮ್ಯಾಪ್ ಕೂಡ ಇದೆ ನೋಡಿ. ಬಫರ್ ಝೋನಲ್ಲಿ ಅವರು ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಫರ್ ಝೋನ್ ಅಲ್ಲದೆ ಕೆರೆ ಅಲ್ಲ ಹೋಗಿ ಎತ್ತಿದ್ದಾರೆ ಅಂತ ನೋಡಿದ್ವಿ. ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದ್ವಿ, ನೋಟಿಸ್ ಕೂಡ ಕೊಟ್ಟವ್ರೆ. ಅದು ಇಲ್ಲಿವರೆಗೂ ಕೂಡ ಮಣ್ಣು ಒಂದು ಬಕೆಟ್ ಕೂಡ ಒಂದೇ ಒಂದು ಚೆಂಕೆ ಕೂಡ ತಂದಿಲ್ಲ. ಮಣ್ಣು ಎಲ್ಲ ಹಾಗೆ ಇದೆ. ಮತ್ತು ಇದೇ ರೀತಿ ಇವತ್ತು ಹೆಂಗೆ ನಮ್ಮ ನದಿಗಳು ಮುಚ್ಚವ್ರೆ, ಕೆರೆಗಳು ಮುಚ್ಚವ್ರೆ ಅಂತ ಹೇಳೋದು ಕೈ ಮುಚ್ಚವ್ರೆ. ಇನ್ನೊಂದು 10 ವರ್ಷ 20 ವರ್ಷ ಅಂದರೆ ಇನ್ನೊಂದು ಕೈ ಮುಚ್ತಾರೆ. ಈಗ ಕಾಲ ಕಳೀತಾ ತಲೆಮಾರು ಕಳೀತಾ ಸಂಪೂರ್ಣ ಕೆರೆಗಳು ಇದೇ ರೀತಿ ಮುಚ್ಕೊಂಡು ಬಂದಿರೋದು. ಅದಕ್ಕೆ ಈಗ ಏನು ತೆಗೆದಿದ್ದಾರೆ, ನಮ್ಮ ಕೆರೆ ಏನಿದೆ ಆ ಕೆರೆನ ಓಪನ್ ತೆಗಿಲೇಬೇಕು ಮಣ್ಣು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.